ಹೆಂಗೆ ಕಾಣ್ತಿದೆ ವೀಡಿಯೋದಲ್ಲಿ ನೋಡೋದು ಕೂಡ, ನೀವು ವೀಡಿಯೋದಲ್ಲಿ ಈಗ ನಾನು ಕಾಣ್ತಾ ಇರೋದು ಬಂದದನ್ನ ಫೀಲ್ ಮಾಡೋದು ಕೂಡ ತುಂಬ ಡಿಫ್ರೆಂಟ್ ಇದೆ. ಈ ರೋಡು ನನಗೆ ಈ ರೋಡಲ್ಲಿ ಹೋಗುವಾಗ ಹೆದರಿಕೆ ಆಗುತ್ತೆ. ನಾನು ಲಾಸ್ಟ್ ಟೈಮ್ ತಮಿಳ್ನಾಡಿಗೆ ಹೋಗಿ ಇದೇ ರೋಡಿಂದನೇ ಬಂದದ್ದು. ಏನು ಆಫ್ ರೋಡ್ ಇದೆ ಗೊತ್ತಾ ಯಪ್ಪ. ಮಿನಿ ಲದಾಖ್ ಥರ ಎಷ್ಟು ಚೆನ್ನಾಗಿದೆ ಗೊತ್ತಾ. ಕೋಲ್ಡ್ ಕ್ಲೈಮೇಟು, ಅಲ್ಲಿ ವಾತಾವರಣ, ಅಲ್ಲಿ ಜನಗಳು, ಎಲ್ಲ ಇಷ್ಟ ಆಯ್ತು ನನಗೆ. ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಕಾಣ್ತಿರ್ಬೋದು ನಿಮಗೆ. ಇಲ್ಲಿ ಫಾಗ್ ಫುಲ್ ಕೆಳಗಡೆ ಬಂದಿದೆ, ಮೋಡಗಳು ಬಂದು ಊರಿದ ಮೇಲೆ ಕುತ್ಕೊಂಡಂಗಿದೆ. ಆಹಾ ಏನು ಬೆಟ್ಟ ಗುರು, ಇದು ಚಿಕ್ಕದಿದೆ, ಚೆನ್ನಾಗಿ ಕಾಣ್ತಿದೆ ಮಾತ್ರ. ಫುಲ್ ಫಾಗ್ ಇದೆ ರೌಂಡಲ್ಲಿ. ರೋಡ್ ನೋಡೋಕೆ ನಿಮ್ಗೆ ಚೆನ್ನಾಗಿ ಕಾಣ್ತಿರ್ಬೋದು. ಫುಲ್ ಹಿಂಗೆಲ್ಲ ಇದೆ, ಹಿಂಗೆ 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 ಹಿಂಗೆ. ಕಾಣ್ತಾ ಇದೆಯಲ್ಲ ಕೂಡ ಗೊತ್ತಿಲ್ಲ. ನೋಡಿ ಕಳಿಸ್ಕೊಡ್ಲಿಕ್ಕೆ ಬಾಯ್ಸ್ ಬಂದಿದ್ದಾರೆ. ಬಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ. ಮಾತಾಡ್ಲಿಕ್ಕಾಗಲ್ಲ, ಬೆಳಗ್ಗೆ ಮೋಡಪ್ಪ ಇರುತ್ತೆ. ಸ್ವಲ್ಪ ಹೊತ್ತು ಹೋಗ್ತಾ ಹೋಗ್ತಾ ಬಿಸಿಲು ಹೇಗೆ ಬೀಳುತ್ತೆ ಹಾಗೆ ಮಾತಾಡ್ಲಿಕ್ಕೆ ಶುರು ಮಾಡೋಣ. ಸರ್ ಬಿಗ್ ಫ್ಯಾನ್ ಸರ್. ಇರಲಿ ಸರ್ ಇರಲಿ. ಏನು ಬೆಳಗ್ಗೆ ಬಂದುಬಿಟ್ಟಿದ್ರೆ ಸರ್? ಬೆಳಿಗ್ಗೆ ನಾವು ಸರಿಪಲ್ಲ ಹೋಗ್ತಿದ್ವಿ, ಹಾಗೆ ನಿಮ್ಮನ್ನು ನೋಡಿ ಹೋಗುವ ಅಂತ ಫೋನ್ ಮಾಡಿ. ಬ್ರೋ ಇದ್ಯಾರು ಕ್ಲಾಸ್ಮೇಟಾ? ಕರ್ಕೊಂಡು ಬಂದಿದ್ನಲ್ಲ. ಓಯ್ ಗ್ಲಾಸ್ ಹಾಕ್ಲಿ ತಡೆ, ನೀರು ಆಗ್ಲಾ. ಏನಿಂದು ಮೀಡಿಯಾ ಹುಯ್ ಮತ್ತೆ ಬ್ರೋ ಯಾವ ಕಡೆ ಇದೆಂತದ ಲೊಕೇಶನ್ ಕರೆಕ್ಟ್ ಕಾಣ್ತಿದೆಯಲ್ಲ ಗೊತ್ತಿಲ್ಲ. ಹೋಗ್ತಿದ್ದೆ ನಾನು, ಇಲ್ಲಾಂದರೆ ಅವನು ಯಾರು ಹಾರನ್ನ ಹಾಕೊಂಡು ಹೋಗ್ತಾನೆ ಖಾಲಿ ರೋಡಲ್ಲಿ. ಓಕೆನಾ, ಗೊತ್ತಾಗ್ಲಿಕ್ಕಿಲ್ಲ ಎಷ್ಟು ಬರ್ತಾ ಇದೆ ಅಂತ. ಫಸ್ಟ್ ಟೈಮ್ ಮಾಡ್ತಿರೋದಲ್ಲ. ಹೋಗೋಣ, ಬಾಯ್ ಸರ್. ನಮಸ್ತೆ. ಹೀರೋ ಥರ ಕಾಣ್ತಿದ್ರ? ಹಾಂ ಬರ್ತೇನೆ ಈಗ ವಾಪಸ್. ಮತ್ತು ಅದಕ್ಕೆಲ್ಲ ಇಷ್ಟು 2 ತಿಂಗಳಾಗ್ಬೋದು. ಮಾಡಿರೋ ವಿಡಿಯೋನೇ ಬರ್ತಿಲ್ಲ, ಇನ್ನಿದೆಲ್ಲಿ ಬರ್ತದೆ. ಟೈಮ್ ಸಿಕ್ಕರೆ ಮಾಡ್ಬೋದು, ಟೈಮ್ ಸಿಗ್ತಿಲ್ಲ. ಫುಲ್ ಬ್ಯುಸಿ ಅಲ್ಲ ನಾನು. ಸೆಲೆಬ್ರಿಟಿ. ಇದು ಹಾಕೊಳ್ಳೋಣ. ನೋಡು, ಹೊಸ ಗ್ಲೌಸ್ ತೊಗೊಂಡ್ಮೇಲೆ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ನೀನು ನೋಡ್ಲಿಲ್ವಾ ಇದನ್ನ? ಅದ ನಂದಲ್ಲ, ಫ್ರೆಂಡ್ ಇದೆ ಅದು. ಇದು ನೋಡು ಹೆಂಗೆ ಕಾಣ್ತಿದೆ. ಓ ಬಾಯ್, ನೀವು ಆ ಕಡೆ ಹೋಗ್ಲಿಕ್ಕೆ ಹುಷಾರಾಗಿ ಹೋಗಿ. ಟಾಟಾ, ಸಿಗ್ತೇನೆ ಬಂದಮೇಲೆ. ಮತ್ತು ಗೋಪುರದು ಬ್ಯಾಟ್ರಿ ಇರೋದು ಒಂದೇ. ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ತೀನಿ. ಮತ್ತು ಆಫ್ ಆದರೆ ಅಂದ್ಕೊಂಡ್ಬಿಡಿ ಚಾರ್ಜ್ ಖಾಲಿ ಆಗಿದೆ ಅಂತ. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತೀನಿ, ತುಂಬ ಖುಷಿ ಆಗ್ತಾಯಿದೆ ಮಾತ್ರ. ಮುಂಚೆ ನಾನು ಇಲ್ಲಿಂದ ನಡ್ಕೊಂಡು ಜಿಮ್ಮಿಗೆ ಹೋಗ್ತಿದ್ದೆ ಮುಂಚೆ. ಈಗ ಮನೆ ಮುಂದೆ ಜಿಮ್ ಇದೆ ಫ್ರೆಂಡ್ ಇದು. ಬನ್ನಿ ನಿಮಗೆ ಜಿಮ್ ತೋರಿಸ್ತೀನಿ, ಇಲ್ಲೇ ಮುಂದೆ ಉಂಟು. ನಮ್ಮ ಜಿಮ್ ಬಂತು, ತೋರಿಸ್ತೀನಿ ನಿಮಗೆ. ಜಸ್ಟ್ ನೋಡಿ ಈಗ. ಮತ್ತು ಇನ್ನೊಂದು ವಾಯ್ಸ್ ಹೇಗೆ ಬರುತ್ತಂತ ನಂಗೆ ಗೊತ್ತಿಲ್ಲ. ಯಾರಾದರೂ ನೋಡ್ತಾ ಇದ್ದರೆ ಕಮೆಂಟ್ ಹಾಕಿ. ಜಿಮ್ಮೇ ಮರ್ತುಬಿಡು. ಸಾರಿ ಜಿಮ್ ಹೋಯ್ತು ಆಲ್ರೆಡಿ. ಮಾತಾಡ್ತಾ ಮರ್ತುಬಿಟ್ಟೆ. ಬೆಳಗ್ಗೆ ಒಂದು ರೈಡ್ ಮಾಡೋ ಖುಷಿ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಇದೆ. ಮತ್ತು ಅದು ಮೈಕ್ ಓಲ್ಡ್ ಯಾರಾದರೂ ಮುಂಚೆಯಿಂದ ಯಾರಾದರೂ ನಾನು ವೀಡಿಯೋ ನೋಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ನಾನು ಮುಂಚೆ ಕೂಡ ನಾನು ಮೋಟೋ ವ್ಲಾಗ್ಸ್ ಮಾಡ್ತಿದ್ದೆ. ಇದೇ ಥರ ಇರೋದು. ಸ್ವಲ್ಪ ರೋಡ್ ಸರಿನೇ ಇಲ್ಲ, ಸ್ವಲ್ಪ ಆಚೆ ಈಚೆ ಆಯ್ತು ಅಂದ್ಕೊಳ್ಳಿ. ರೋಡು ಅಂದರೆ ಹಿಂಗಿದೆ, ಅಂದರೆ ಗುಂಡಿ ಮತ್ತು ಈ ಕಡೆ ಅಪ್ಪಿದೆ. ಹೀಗೆ ಗಾಡಿ ಎಲ್ಲಾದರೂ ನಾವು ಕಾರ್ನರ್ ಎಲ್ಲ ಹಿಂಗೆ ಹೋಗ್ತಿದ್ರೆ 100% ಹೇಳ್ತೀನಿ ಬೀಳ್ತೀನಿ ನಾನಂತರೂ ಮಾತ್ರ. ಮತ್ತು ಇನ್ನೊಂದು, ಗಾಡಿಯಲ್ಲಿ ಯಾರ ಹತ್ರ MT ಇದೆ ನೋಡಿ, ಯಾರಾದರೂ ವೀಡಿಯೋ ನೋಡ್ತಿದ್ದಾರೆ MT ಇರೋರು, ನಂದು 3 ಸೈರನ್ ಆನ್ ಆಗಿದೆ. ಏನಂತ ಗೊತ್ತಿಲ್ಲ, ಅಂದರೆ ಇದು ಸಿಂಬಲ್ ಇದೆಲ್ಲ 3 ಕೂಡ ಆನ್ ಇದೆ. ABS, ನೆಕ್ಸ್ಟ್ TCS ಅಂತ ಇದೆ. ಮತ್ತು ಇನ್ನೊಂದು ನಂದು ಇಂಜಿನ್ ಇದು. ಯಾಕಂದ್ರೆ ಸರ್ವಿಸ್ ಕೊಡಲಿಲ್ಲ, ಒಂದು 20 ಡೇಸ್ ಎಕ್ಸ್ಟ್ರಾ ಆಗಿದೆ ನಾನು ಆಲ್ರೆಡಿ. ಈಗ 200 ಕಿಲೋಮೀಟ್ರ್ ಹೋಗಿ ಬರಲಿಕ್ಕಿದೆ. ನನಗೆ ಗೊತ್ತಿಲ್ಲ ಅಂದರೆ ಆಗ್ತದ ಇಲ್ವ ಗೊತ್ತಿಲ್ಲ. ಟ್ಯಾಂಕ್ ಮಾತ್ರ ಫುಲ್ ಮಾಡಿದ್ದೀನಿ. ಮತ್ತು ನಾನು ಯೂಸ್ ಮಾಡೋದು ಪವರ್ ಆಯಿಲ್ ಫಸ್ಟಿಂದ ಕೂಡ. ಹಾಕಿ ಕಮೆಂಟ್ ಹಾಕಿ, ಇದು ಗೊತ್ತಿದ್ರೆ ಯಾರಾದರೂ. ಇಂಜಿನಿದ್ದೆಲ್ಲರೂ ಪ್ರಾಬ್ಲಮ್ಸ್ ಎಲ್ಲ, ಅಂದರೆ ಕೆಲವೊಬ್ರು MT ಯೂಸ್ ಮಾಡಿ. ನನಗೆ ಫಸ್ಟ್ ಟೈಮ್ ಈ ಥರ ಬರ್ತಾ ಇರೋದು. ನಾನು ಯಾವಾಗಲೂ ಮುಂಚೆಯಿಂದ ಕೂಡ ನಾನು ಇದನ್ನು ಮಾಡ್ತಾಯಿದ್ದೀನಿ. ಅಂದರೆ ಸರ್ವಿಸ್ಗಿಂತ ಒಂದಿನ ಕಾಲ್ ಬಂದರೆ ಇಲ್ಲ ಮೆಸೇಜ್ ಬರಲಿ, ಡೈರೆಕ್ಟ್ರ್ ತೊಗೊಂಡೋಗಿ ಶೋರೂಮಲ್ಲಿ ಇರ್ತಿದ್ದೆ. ಈಗ ನಾನು ಬ್ಯುಸಿ ಇದ್ದೆ ಈ ಮಂತ್, ಯಾಕೋ ಗೊತ್ತಿಲ್ಲ, ತುಂಬ ಕೆಲಸ ಇದೆ. ಟೈಮ್ ಕೂಡ ಸಿಗಲಿಲ್ಲ, ಅದಕ್ಕೆ ಇಟ್ಟಲೇ ಇಲ್ಲ ನಾನು. ಇಂಟ್ರೋ ಎಂತ ಹೇಳಲಿಲ್ಲ, ಹೇಳೋ ಮೂಡಲ್ಲಿ ಇಲ್ಲ ನಾನೀಗ. ಇಷ್ಟುದ್ದ ಮರ್ತಂತರೂ ಹೋಗಲಿಲ್ಲ. ಇದೇ ಹೇಳ್ತೀನಿ.
ಟೈಮ್ ಮತ್ತೆ ಸಿಕ್ಕರೆ. ಓಕೆ, ಅಯ್ಯೋ ದೇವ್ರೆ, ಇದು ಕ್ಲಿಕ್ಕೇ ಆಗ್ತಿಲ್ಲ. ನಾನು ಅಂದರೆ ಹ್ಯಾಂಡ್ ಗ್ಲೌಸ್ ಹಾಕಿದ್ದೀನಲ್ಲ, ಹಾಗೆ ಕ್ಲಿಕ್ ಆಗ್ತಾ ಇಲ್ಲ ಅದು ಬಟನ್ ಗೋಪ್ರೋದು. ಆವಾಗಿಂದ ಒತ್ತುತ್ತಾ ಇದ್ದೀನಿ. ಒಂದು ಹೋಟೆಲ್ ತೋರಿಸ್ಲಿಕ್ಕಿತ್ತು ನಿಮಗೆ, ಅದು ಒತ್ತೋ ಮುಂಚೆನೇ ಹೋಟೆಲ್ಲೇ ಹೋಗ್ಬಿಡ್ತು. ತೊಗೊಂಡಿದ್ದೆ ಹ್ಯಾಂಡ್ ಗ್ಲೌಸ್, ಏನು ಕಂಫರ್ಟೇಬಲ್ ಆಗಿದೆ ಗೊತ್ತಾ, ನೆಕ್ಸ್ಟ್ ಲೆವೆಲ್ ಇದೆ. ನಾನು ಒಂದು 2-3 ಯೂಸ್ ಮಾಡಿದ್ದೇನೆ ಟೋಟಲ್. ಮತ್ತು ಇನ್ನೊಂದು, ಈಗ ನಾನು ವಾಯ್ಸರ್ ಹಾಕೊಂಡು ಮಾತಾಡಿದ್ರೆ ವಾಯ್ಸ್ ತುಂಬಾ ಕ್ಲೀನಾಗಿ ಬರುತ್ತೆ. ನಿಮಗೆ ಈಗ ಗಾಳಿ ಏನಾದರೂ ಕೇಳಿಸ್ತಾ ಇರ್ಬೋದು, ವಾಯ್ಸರ್ ಏನಾದರೂ ಹಾಕಿದರೆ ನಾನು ಒಳ್ಳೆ ಕ್ಲೀನಾಗಿ ಕೇಳುತ್ತೆ. ಅಂದರೆ ಲೈವಾಗಿ ಮಾತಾಡೋ ವಾಯ್ಸ್ ಹೇಗಿರುತ್ತೆ ಹಾಗೆ ಕೇಳುತ್ತೆ. ಈಗ ನಾನು ಬ್ಲ್ಯಾಕ್ ವಾಯ್ಸರ್ ಹಾಕೊಂಡು ಬಂದುಬಿಟ್ಟಿದ್ದೀನಿ. ಅಂದರೆ ಹಾಕೊಂಡು ಬರಲಿಲ್ಲ, ಮರ್ತೇ ಬಿಟ್ಟೆ. ನಾನು ಚೇಂಜ್ ಮಾಡ್ಬೇಕು ಅಂದ್ಕೊಂಡೆ, ವೈಟ್ ವಾಯ್ಸರ್ ಹಾಕ್ಬೇಕು ಅಂದ್ಕೊಂಡೆ, ಹಾಗೆ ಬಂದುಬಿಟ್ಟೆ. ಬಿಸಿಲು ಬೀಳಲಿಕ್ಕೆ ಕೂಡ ಸ್ಟಾರ್ಟ್ ಆಯಿತು. ಇವತ್ತು ನನ್ನ ಪ್ರಕಾರ ಮಳೆ ಬರ್ಬೋದು. ಟೆಂಪ್ರೇಚರ್ ಮಳೆ ಕಡೆ ಜಾಸ್ತಿ ಇದೆ. ನೋಡಿದೆ ಗೂಗಲಲ್ಲಿ ಹಾಕಿ. ರೋಡ್ ಹೇಗಿತ್ತು ಗೊತ್ತಾ, ಸ್ವಲ್ಪ ಡ್ಯಾಮೇಜ್ ಇತ್ತು. ಸೂರ್ಯ ಅಂಕಲ್ ಕೂಡ ಹೊರಗಡೆ ಬಂದಾಯಿತು. ವೀಡಿಯೋದಲ್ಲಿ ನೋಡೋದು ಕೂಡ, ನೀವು ವೀಡಿಯೋದಲ್ಲಿ ಈಗ ನಾನು ಕಾಣ್ತಾ ಇರೋದು ಬಂದದನ್ನು ಫೀಲ್ ಮಾಡೋದು ಕೂಡ ತುಂಬ ಡಿಫ್ರೆಂಟ್ ಇದೆ. ನೋಡಿ ಸೂರ್ಯ ಅಂಕಲ್ ಎಷ್ಟು ಚಮಕ್ತಾ ಇದ್ದಾರೆ ಹೊರಗಡೆ ಬಂದು, ಅಂದರೆ ಏನು ಪಳ ಅಂತ ಇದ್ದಾರಲ್ಲ. ಖುಷಿ ಆಯಿತು. ರೋಡ್ 10 ಕಿಲೋಮೀಟರ್ ಮಾತ್ರ ಬಂದೆ. ಏನೋ ತೋರಿಸ್ಲಿಕ್ಕಿತ್ತು, ಅಂದರೆ ಬಟನ್ ಹುಡುಕಿ ಒತ್ತೋಷ್ಟರಲ್ಲಿ ಅದು ಹೋಗೇ ಬಿಡ್ತು. ಅದಕ್ಕೆ ನಾನು ಅಂದ್ಕೊಳ್ತೀನಿ, ಒಂದು ಅರ್ಧ ಕಿಲೋಮೀಟರ್ ಇರೋಗ್ಲೇ ಬಟನ್ ಒತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಗೋಪ್ರೋದು. ಅವಾಗೇನೋ ತೋರಿಸ್ಬೋದು ನಿಮಗೆ. ಮೊನ್ನೆ ದಸರಾ ಗಿಸ್ರಾ ಎಲ್ಲ ಮುಗೀತು, ಎಲ್ಲ ಲೈಟ್ ಎಲ್ಲ ಹಾಕಿದ್ರು, ಎಲ್ಲ ರಿಮೂವ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ಮೋಸ್ಟ್ ಡೇಂಜರಸ್. ಅಂದರೆ ಇದು ಈ ಥರ ಟರ್ನಿಂಗ್ ಪಾಯಿಂಟ್ಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಮಾತ್ರ ಗಾಡಿ ಸ್ಲೋ ಮಾಡಿ. ಮತ್ತು ಇನ್ನೊಂದು, ಯಾವುದೋ ಗಾಡಿ ಇರಲಿ, ಒಂದು 200cc 150cc ಬೆಳಗ್ಗೆ ಎದ್ದ ತಕ್ಷಣ ಗಾಡಿ ವಾರ್ಮಪ್ಗೆ ಹಾಕಿ. ಯಾಕಂದರೆ ಸ್ವಲ್ಪ ಒಂದು 2 ಮಿನಿಟ್ಸ್ ಗಾಡಿ, ಅಂದರೆ ಅದರದ್ದು ಸೌಂಡ್ ನೋಡಿ ಚೆಕ್ ಮಾಡಿ. ನೀವು ಒಂದು ಸಾರಿ ಗಾಡಿ ಆನ್ ಮಾಡಿಬಿಡಿ, ಆಟೋಮೆಟಿಕ್ ಸೌಂಡ್ ಚೇಂಜ್ ಆಗುತ್ತೆ. ಇಂಜಿನ್ ಹೀಟ್ ಆದ ತಕ್ಷಣ ಸೌಂಡ್ ಚೇಂಜ್ ಆಗುತ್ತೆ. ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ಒಂದು ಮನುಷ್ಯ ಈಗ ನನ್ನ ಹಿಡ್ಕೊಂಡು ಹೇಳ್ತಿದ್ದೀನಿ, ನಾನು ಅಕಸ್ಮಾತ್ ಮನ್ಕೊಂಡಿರ್ತೀನಿ, ಸಡನ್ನಾಗಿ ಎಬ್ಬಿಸಿ ಕುತ್ಕೊಂಡ್ಬಿಟ್ರೆ ನನಗೆ ಏನು ಶಾಕ್ ಹೊಡೆದಾಗ ಆಗುತ್ತೆ, ಒಂಥರ ಏನೋ ಒಂದು ಇರಿಟೇಷನ್ ಆಗ್ತದೆ. ಮೂಡ್ ಅಪ್ ಆಗಿಬಿಡ್ತದೆ. ಅದೇ ಥರ ಗಾಡಿಗೆ ಕೂಡ ನೀವು ಗಾಡಿನ ಸ್ವಲ್ಪ ವಾರ್ಮಪ್ ಮಾಡಿ ಅಂದರೆ ಗಾಡಿಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ. ನಾನು ಆಯಿಲ್ ಚೆಲ್ಲಿದೆ ಅಂದ್ಕೊಂಡೆ, ಇಲ್ಲಿ ಆಯಿಲು ಮತ್ತು ಮಣ್ಣೆಲ್ಲ ಬಿದ್ದ ಗಾಡಿ ಯಾವಾಗಲೂ ಸ್ಲೋ ಓಡಿಸ್ಬೇಕು. ನಾನು ತುಂಬ ಸೇಫ್ಲಿಯಾಗಿ ಓಡಿಸೋದು ಗಾಡಿ. ಅಂದರೆ ನನಗೆ ಗಾಡಿ ಸ್ಪೀಡ್ ಹೋಗೋದ್ರಲ್ಲಿ ಏನು ಮಜಾ ಇಲ್ಲ. ಹೋಗ್ತಾನೆ ನಿಧಾನ ಫೀಲ್ ಮಾಡ್ಕೊಂಡು ಹೋಗ್ತೀವಲ್ಲ ರೋಡ್, ಅದು ನಾವು ಹೋಗ್ತಿರೋದೇ ರೈಡಿಗೆ. ಅಂದರೆ ನಾವು ಹೋಗ್ತಿರೋ ಪ್ಲೇಸ್ ನೋಡಲಿಕ್ಕೆ, ವಾತಾವರಣ ಎಂಜಾಯ್ ಮಾಡಲಿಕ್ಕೆ, ಅಂದರೆ ರೋಡ್ ಫೀಲ್ ತೊಗೊಳ್ಳಿಕ್ಕೆ. ಅದು ಬಿಟ್ಟು ನಾವು ಸುಯ್ ಅಂತ ರೇಸ್ ಇರ್ತಾರೆ. ಅಂದರೆ ಓಕೆ, ರೇಸ್ ಮಾಡಬೇಕು, ಎಲ್ಲಿ ಖಾಲಿ ರೋಡ್ ಇರ್ತೀವಿ ನೋಡಿ, ಖಾಲಿ ಇದೆ. ನಾನು ಅವಾಗಿಂದ 70 60 70 ಅಷ್ಟೇ, ಜಾಸ್ತಿ ಎಲ್ಲ ಹೋಗಲ್ಲ. ನಾನು ಆರಾಮ್ಸೆ ಹೋಗಬೇಕು. ಹೋಗೋದಂದ್ರೆ ಅರ್ಧ ಗಂಟೆ ಲೇಟ್ ಆಗುತ್ತೆ, ಕರೆಕ್ಟ್ ಅಲ್ಲ? ನೋಡಿ ಈ ಥರ ರೋಡ್ ಇದೆ. ನನಗೆ ಬೆಸ್ಟ್ ಇಲ್ಲಿ ತನಕ ಅನಿಸಿರೋ ರೋಡ್ ಅಂದರೆ ಉಡುಪಿ ರೋಡು. ಬೆಣ್ಣೆ ಥರ ಇದೆ. ಸ್ವಲ್ಪ ಸ್ಟಾರ್ಟಿಂಗ್ ಇದೆ ನಮ್ಮದು ಕೂಳೂರಿಂದ, ಸ್ವಲ್ಪ ಒಂದು 2-3 ಕಿಲೋಮೀಟ್ರ್ ಸರಿ ಇಲ್ಲ. ಅದು ಹೋದ ಮೇಲೆ ರೋಡು ಸಿಗ್ತದೆ ಹೇಳ್ತೀನಿ. 65 ಕಿಲೋಮೀಟ್ರ್ ಏನೋ ಇದೆ. ಜಸ್ಟ್ ಒಂದು 40 ಮಿನಿಟ್ಸ್ ಸಾಕು, 40-45 ಮಿನಿಟ್ಸ್ ಅಷ್ಟು ಈಸಿಯಾಗಿ ಹೋಗ್ಬೋದು. ಗಾಡಿಗಳಿರ್ತಾವೆ, ಇಲ್ಲ ಅಂತಿಲ್ಲ. ಈಗ ಬೆಳಗ್ಗೆ ಇಲ್ಲಿ ಕೂಡ ಇಲ್ಲ, ನೀರು ಶುರು ಆಗುತ್ತೆ. ನಿಮ್ಗೆ ತೋರಿಸಿ ನಾನು ಮತ್ತೆ. ತುಂಬ ಕೋಲ್ಡ್ ಇದೆ. ರೈಡಿಂಗ್ ಜಾಕೆಟ್ ಹಾಕೊಂಡಿದ್ದೀನಂತ ಏನೂ ಗೊತ್ತಾಗ್ತಿಲ್ಲ. ಪಿಶು ಬೆಳಗ್ಗೆ ಆಟೋದಲ್ಲಿ ನೋಡಿ. ರೋಡ್ ಡಿವೈಡ್ ಇಲ್ಲಿಂದ ಆಗ್ತದೆ. ಇಲ್ಲಿಂದ ನಾವು ಗೂಗಲ್ ಮ್ಯಾಪ್ ನೋಡ್ಬೇಕೀಗ. 29 ಕಿಲೋಮೀಟ್ರ್ ಇದೆ. ಇವ್ರು ನೋಡ್ರಿ ಹಿಂಗೆ ಅಡ್ಡ ಬರ್ತವ್ರೆ, ಹೋಗೋದೇ ಬೇಡ ಅಂತ ರೋಡಲ್ಲಿ. ನಾನು ಲಾಸ್ಟ್ ಟೈಮ್ ತಮಿಳ್ನಾಡಿಗೆ ಹೋಗಿ ಇದೇ ರೋಡಿಂದನೇ ಬಂದದ್ದು. ಏನು ಆಫ್ ರೋಡ್ ಇದೆ ಗೊತ್ತಾ ಯಪ್ಪ, ಆವಾಗಿತ್ತು, ಈಗ ಗೊತ್ತಿಲ್ಲ ಏನಾಗಿದೆ. ಮತ್ತು ಆ ರೋಡ್ ಕೂಡ ಮಡಿಕೇರಿ ಹೋಗೋ ಕೂಡ ಇದೇ ರೋಡಲ್ಲಿ ಹೋಗಿದ್ದು ನಾನು. ಮಡಿಕೇರಿ ವೀಡಿಯೋ ಯಾರಾದರೂ ನೋಡಲಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಇದೆ, ತುಂಬ ಚೆನ್ನಾಗಿದೆ ವೀಡಿಯೋ, ಅದು ನೋಡ್ಕೊಂಡು ಬನ್ನಿ. ಇಲ್ಲಿ ಬರ್ತಿದೆ ನೋಡಿ ಸೈಡಲ್ಲಿ. ಎಲ್ಲ ಹಿಂಗೆ ಮಾಡೋಣ, ಗೋಪ್ರೋ ಇದ್ದಿದೆಯಲ್ಲ, ಏನಿದೆ ನೋಡಿ. ಇದು ಸ್ವರ್ಗ ಅಂದರೆ. ಇಲ್ಲಿ ಸುತ್ತಮುತ್ತ ಮನೆಯವರೇ ಒಳ್ಳೆ ಲೈಫ್ನ ಲೀಡ್ ಮಾಡ್ತಾ ಇರೋದು. ಸಿಟಿಲಿ ಇದ್ರೆ ಏನಿರ್ತದೆ. ಸೂರ್ಯೋದಯ ಆಗಿದೆ, ಸೂರ್ಯೋದಯ. ಈಗ ವಾಯ್ಸ್ ಈ ಥರ ಬರ್ತಿದೆಯಲ್ಲ, ಸ್ವಲ್ಪ ಹೊತ್ಬಿಟ್ಟು ನಾನು ಮಾತಾಡ್ತೀನಿ. ವಾಯ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನನಗೆ ಅದು ಇದನ್ನು ಹಾಕಿದ್ದೀನಿ. ಯಾರಾದ್ರೂ ನಾರ್ಮಲಾಗಿ ಎಲ್ಲ ಹೆಲ್ಮೆಟಲ್ಲಿ ಬರ್ತದೆ. ಈಗ ಚಿಕ್ಕ ವೈಸರ್ ಇರ್ತದೆ ಒಳಗಡೆ, ಒಂದು ಗ್ಲಾಸ್ ಥರ. ಆ ವೈಸರ್ ಹಾಕಿ ಮಾತಾಡುವಾಗ ಕರೆಕ್ಟ್ ಬಾಯಿಗೆ ಗಾಳಿ ಜೋರಾಗಿ ತಾಕತ್ತೆ, ಕಣ್ಣಿಗೆ ಬಿಟ್ಟು. ಮತ್ತು ನಾನು ವೈಸರ್ ಫುಲ್ ಬ್ಲ್ಯಾಕ್ ಇದೆ, ಹಾಕಿದರೆ ಕಾಣ್ತಾ ಇಲ್ಲ ರೋಡು, ಅದಕ್ಕೆ ಇದನ್ನು ಹಾಕೊಂಡು ಓಡಿಸ್ತಿದ್ದೀನಿ. ವೈಸರ್ ಹಾಕಿದ್ರೆ ಕ್ಲೀನಾಗಿ ಮಾತಾಡ್ಬೋದು. ಬಾಯಿ ಕೂಡ ಡ್ರೈ ಆಗ್ತದೆ. ಎಂತ ಕೂಡ ತಿನ್ನಲಿಲ್ಲಲ್ಲ ಬೆಳಗ್ಗೆ ತಿನ್ನೋಕ್ಕೆ ಮನಸ್ಸಿರಲ್ಲ. ಬಿಡಿ, ಕಾಫಿ ಗಿಪ್ಪಿ ಕುಡಿಬೇಕು ಮುಂದೆ ಹೋಗ್ತಾ ಹೋಗೋಣ, ಆರಾಮ್ಸೆ ಹೋಗೋಣ. ಏನು ಬೆಟ್ಟ ಗುರು, ಇದು ಚಿಕ್ಕದಿದೆ, ಚೆನ್ನಾಗಿ ಕಾಣ್ತಿದೆ ಮಾತ್ರ. ಫುಲ್ ಫಾಗ್ ಇದೆ ರೌಂಡಲ್ಲಿ, ಚೆನ್ನಾಗಿ ಕಾಣ್ತಿದೆ. ಇವರೇ ರಾಂಗ್ ರೂಟಲ್ಲಿ ಬರ್ತಾರೆ, ಕರೆಕ್ಟೇ ಬರ್ತಾರೆ. ರೋಡ್ ಆಗ್ತಿದೆ ಆ ಕಡೆ. ನನಗೆ ಹೆದರಿಕೆ ಆಯಿತು ಮಾತ್ರ, ಎಲ್ಲಿ ಬರ್ತಿರೋದು ಅಡ್ಡ ಅಂತ. ರೋಡ್ ನೋಡೋಕೆ ನಿಮ್ಗೆ ಚೆನ್ನಾಗಿ ಕಾಣ್ತಿರ್ಬೋದು. ಫುಲ್ ಹಿಂಗೆಲ್ಲ ಇದೆ, ಹಿಂಗೆ
ಗಾಡಿ ಸ್ಪೀಡಲ್ಲೆಲ್ಲ ಹೋದರೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಬಹುದು. ನೀವು ನೋಡ್ತಿರ್ಬೋದು ಶೇಕ್ ಆಗ್ತಿದೆ ನೋಡಿ ಹ್ಯಾಂಡಲ್ಗೆ. ಈಗ ಎಂತ ಕೂಡ ಮಾಡಿಲ್ಲ, ನಾರ್ಮಲ್ ಒಂದೇ ಹ್ಯಾಂಡಿಂದ ಅವಾಗಿಂದ ಆರಾಮ್ಸೆ ಓಡಿಸ್ತಿದ್ದೀನಿ. ಬಾರ್ಡರ್ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿದೆ, ರೋಡ್ ಕ್ಲೀನಾಗಿದೆ ಫುಲ್. ಇದನ್ನು ಸ್ವಲ್ಪ ಸರಿ ಇರಲಿಕ್ಕಿಲ್ಲ, ಮತ್ತೆ ಚೆನ್ನಾಗಿ ಸಿಗ್ತದೆ ನನಗೆ ಗೊತ್ತದು, ಯಾಕಂದರೆ ನಾನು ಆಲ್ರೆಡಿ ರೋಡಲ್ಲಿ ಒಂದು 2-3 ಸರಿ ಓಡಾಡಿದ್ದೀನಿ. ಆದರೆ ರಾತ್ರಿ ಬೆಳಗ್ಗೆ ಓಡಾಡೋದು, ಬೆಳಗ್ಗೆ ಇಲ್ಲಾಂದರೆ 4 ಗಂಟೆಗೆ, ಇಲ್ಲಾಂದರೆ ರಾತ್ರಿ 1-2 ಗಂಟೆಗೆ. ನಾವು ತಮಿಳ್ನಾಡಿಂದ ಬಂದಾಗ ಒಂದು ರಾತ್ರಿ 3 ಗಂಟೆನೂ ಆಗಿದೆ ಅಂತ ಈ ರೋಡಲ್ಲಿ ಬರುವಾಗ. ಯಾರಾದರೂ ತಮಿಳ್ನಾಡಿದ್ದು ವೀಡಿಯೋ ನೋಡಲಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಅದ್ರ ಮೇಲೆ, ತುಂಬ ಚೆನ್ನಾಗಿದೆ ವೀಡಿಯೋದು. ಮತ್ತು ಮಾಡೋಣ, ಇನ್ನು ಗೋಪುರ ಸಿಕ್ಕರಂತರೂ ನೆಕ್ಸ್ಟ್ ಲೆವೆಲ್ ವೀಡಿಯೋ ಮಾತ್ರ. ತಮಿಳ್ನಾಡಿದು ಬಂಡೀಪುರ ಅಂತ ಒಂದು ಊರು ಸಿಗುತ್ತೆ ಫಸ್ಟಿಗೆ ಹೋಗುವಾಗ, ಅಂದರೆ ತಮಿಳ್ನಾಡಿಗೆ ಎಂಟ್ರಿ ಆಗುವಾಗ. ಏನು ಚೆನ್ನಾಗಿದೆ ಗೊತ್ತಾ, ಕಣ್ಣು ಸಾಕಾಗಲ್ಲ, ಹೋಗಿ ಲೈವಾಗಿ ನೋಡ್ಬೇಕು ನೀವು. ಮತ್ತು ಹೈ ಕ್ವಾಲಿಟಿ ಗೋಪುರದಲ್ಲಿ ವೀಡಿಯೋ ಮಾಡಿ ಏನಾದರೂ ಹಾಕಿದರೆ ಇಟ್ಕೊಳ್ಳಿ, ಅಷ್ಟು ಚೆನ್ನಾಗಿದೆ. ನಂಗೆ ಫಸ್ಟ್ ಟೈಮ್ ನಾನು ತಮಿಳ್ನಾಡಿಗೆ ಅಂದರೆ ಅಲ್ಲಿಂದನೇ ಅಂತ ಎಂಟ್ರಿ ಸ್ಟಾರ್ಟ್ ಮಾಡಿ, ಅಂದರೆ ಫಸ್ಟ್ ಟೈಮ್ ಅಲ್ಲೇ ಹೋಗಿರೋದು ಅಂತ ನಾನು ಊಟಿಗೆ. ತುಂಬ ಇಷ್ಟ ಆಗ್ಬಿಡ್ತು ಮಾತ್ರ. ಏನು ನಾನು ಊಟಿಗೆ ಹೋದಾಗ ನಂಗೆ ಅನ್ಸೋದು ಅಷ್ಟೇ, ತಮಿಳ್ನಾಡಲ್ಲಿ ಇದ್ದೀವ ಏನು ಜಮ್ಮು ಕಾಶ್ಮೀರದಲ್ಲಿ ಮೇಲೆ ಲದಾಖಿದಾಗ ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಅನ್ಬೇಕು, ಆ ಥರ ಇದೆ. ಅಂದರೆ ಲದಾಖ್ ಬೇರೆನೇ ಅಲ್ಲ, ಆದರೆ ಹೇಳೋದು ಒಂದು ಜಸ್ಟ್ ಮಿನಿ ಲದಾಖ್ ಥರ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಕೋಲ್ಡ್ ಕ್ಲೈಮೇಟು, ಅಲ್ಲಿ ವಾತಾವರಣ, ಅಲ್ಲಿ ಜನಗಳು, ಎಲ್ಲ ಇಷ್ಟ ಆಯ್ತು ನನಗೆ. ಅಲ್ಲಿ ಒಂದು ಊಟ, ನೆಕ್ಸ್ಟ್ ಲೆವೆಲ್ ಊಟ ಮಾತ್ರ. ನಾವು ಎಲ್ಲೆಲ್ಲಿ ಊಟ ಮಾಡಿದ್ದೀವಿ, ಎಲ್ಲೆಲ್ಲಿ 5% ಪೈ ರೇಟ್. ಗೊಬ್ಬೆ ಹೊಡ್ಕೊಂಡು ಹೋಗ್ತಾರೆ ಆರಾಮ್ಸೆ, ಮಾಡಿ ಜಾಲಿ ಮಾಡಿ. ನನ್ನ ಪ್ರಕಾರ ಮೋಸ್ಟ್ಲಿ ಇದು ಸ್ಕೂಲ್ ಟ್ರಿಪ್ ಇದಿರ್ಬೋದು. ನಾನು ಮಾತಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು, ಈ ವಿಡಿಯೋದಲ್ಲಿ ಇಂಟ್ರೋ ಕೂಡ ಇಲ್ಲ, ಎಂಡಿಂಗ್ ಕೂಡ ಇಲ್ಲ. ಯಾವಾಗ ಗೋಪುರ ಆಗುತ್ತೆ ಅವಾಗ ವಿಡಿಯೋ ಎಂಡ್ ಅಂದ್ಕೊಂಡ್ಬಿಡಿ. ಇದೊಂದು ಡಿಫ್ರೆಂಟ್ ಆಗಿರುತ್ತೆ ವಿಡಿಯೋ. ಸ್ಮಾಲಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ತುಂಬ ಮಾಡಿದರೆ ಕಟ್ ಮಾಡ್ಕೊಂಡೆಲ್ಲ ಕ್ಲೀನಾಗಿ ಒಂದು ಶಾರ್ಟಾಗಿ ವಿಡಿಯೋ ಮಾಡ್ತೀನಿ. ಇದನ್ನು ಕ್ಲೀನಾಗಿ ಎಡಿಟಿಂಗ್ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಕಾಣ್ತಿರ್ಬೋದು ನಿಮಗೆ. ಇಲ್ಲಿ ಫಾಗ್ ಫುಲ್ಲು ಕೆಳಗಡೆ ಬಂದಿದೆ, ಮೋಡಗಳು ಬಂದು ಊರಿದ ಮೇಲೆ ಕುತ್ಕೊಂಡಂಗಿದೆ. ಸೂರ್ಯ ಏನು ಹೊಡಿತಿದಂಗೆ ಗೊತ್ತಾ ಕಣ್ಣಿಗೆ. ಅಪೋಸಿಟ್ ಕರೆಕ್ಟು ಫ್ರಂಟ್ ಇದ್ದಾನಲ್ಲ ಹಾಗೆ. ಸೂರ್ಯ ಹೋಗಿ ಚಂದ್ರ ಕೂಡ ಇಲ್ಲ, ಗಾಯಬ್ಬು. ಏನೂ ಕಾಣ್ತಿಲ್ಲ ಮುಂದೆ. ಇದೆಂತ ಈ ಥರ ನೋಡಿ, ಏನಾದ್ರು ಕಾಣ್ತಿರ್ಬೋದು ನಿಮಗೆ. ಅಂದರೆ ಗೋಪುರ ಜಾಸ್ತಿ ಕ್ಯಾಪ್ಚರ್ ಮಾಡುತ್ತೆ, ಗೋಪುರ ಆಗಲಿ ಕ್ಯಾಮ್ರಾ ಆಗಲಿ ಚೆನ್ನಾಗಿ ಕಾಣುತ್ತೆ. ಆದರೆ ಲೈವಾಗಿ ನೋಡೋ ಫುಲ್ ಕೋಲ್ಡ್ ಆಗ್ತಾ ಇದೆ. ಅಯ್ಯೋ, ಸೂರ್ಯ ಹೋಗಿ ಚಂದ್ರ ಆಗಿದ್ದ, ಚಂದ್ರ ಕೂಡ ಹೋಗ್ಬಿಟ್ಟ. ಯಪ್ಪ, ಫುಲ್ ಫಾಗ್ ಇತ್ತಲ್ಲ ನೋಡಿ, ಕಾಣ್ತಿರ್ಬೋದು. ವೈಸರ್ ನೋಡಿ, ವೈಸರ್ ಹೇಗಾಗಿದೆ, ಎಲ್ಲ ನೀರೀಗ